ಸಂಡೇ ಬೇರೆ ಆಫೀಸ್ ಕ್ಲೋಸ್ ಅಲ್ವಾ, ಇನ್ನು ಹುಡುಗರು ಇರಲ್ಲ ಏನೋ ಹೇಳ್ಬಿಟ್ಟೆ. ಫಸ್ಟ್ ಟೈಮ್ ಇದು ಪಾರ್ಕ್ ಹೋಗಿದ್ದು. ಒಬ್ಬನೇ ನಡ್ಕೊಂಡು ಹೋಗ್ತಾನೆ, ಮನೇಲೆಲ್ಲ ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಆ್ಯಕ್ಚುಲಿ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ನೆನ್ನೆ ಅಂತೂ ಬೆಳಗ್ಗೆನೇ ಬೇಗ ಎಬ್ಬಿಸ್ಬಿಟ್ರು ಅಮ್ಮ. ಏನಪ್ಪ ಏನಾಯಿತು ಅಂತ ಕೆಳಗೋಗಿ ಓಡೋಗಿ ನೋಡಿದ್ರೆ ನಮ್ಮ ಮರದಲ್ಲಿ ಪಕ್ಷಿಗಳು ಗೂಡು ಕಟ್ಟಿದ್ವು ಅಲ್ವಾ. ಸೊ ಅದು ಎಲ್ಲ ಮರಿಗಳು ಚೆನ್ನಾಗಿ ದೊಡ್ಡದಾಗ್ಬಿಟ್ಟಿದ್ದಾವೆ. ಸೊ ಇನ್ನೇನು ಹಾರಾಡೋದಕ್ಕೆ ಟೈಮ್ ಬಂತು. ಅವು ಕೆಳಗಡೆ ಬಿದ್ದುಬಿಟ್ಟು ಗೇಟ್ ಹತ್ರವರೆಗೂ ಓಡಾಡ್ಕೊಂಡು ಬಂದ್ಬಿಟ್ಟಿದ್ವು. ಅಮ್ಮನಿಗೆ ಅದನ್ನು ಎತ್ತಿಡೋದಕ್ಕೆ ತುಂಬಾ ಭಯ, ಯಾಕಂದರೆ ಅದು ಆ ಮರಿಗಳದ್ದು ತಾಯಿ ಬಂದ್ಬಿಟ್ಟು ಅಮ್ಮನ್ನ ಕುಕ್ಕಕ್ಕೆ ಬಂದ್ಬಿಟ್ಟಿದ್ವು. ಅದಕ್ಕೆ ಅಮ್ಮ ಭಯ ಪಟ್ಕೊಂಡು ಅರುಣ್ ಅವ್ರನ್ನ ಕರೆದ್ರು. ಅರುಣ್ ಅವರು ನಿದ್ದೆ ಕಣ್ಣಲ್ಲಿ ಹಂಗೆ ಎದ್ದು ಬಂದು ಆ ಮರಿಗಳನ್ನೆಲ್ಲ ತೆಗೊಂಡು ಆ ಗೂಡಲ್ಲಿ ಸೇರಿಸಿದ್ರು. ಎಷ್ಟೇ ಸೇರಿಸಿದ್ರು ಅದಕ್ಕೀಗ ರೆಕ್ಕೆಗಳು ಬಂದ್ಬಿಟ್ಟಿದೆ ಅಲ್ವಾ, ಬೇಕು ಅಂತಲೇ ಹಾರಾಡಿ ಕೆಳಗಡೆ ಬೀಳ್ತಾ ಇದ್ವು. ಆಮೇಲೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ನೋಡಿದ್ರೆ ಇನ್ನೊಂದು ಕಾಣೆ ಆಗೋಗ್ಬಿಟ್ಟಿತ್ತು. ಎಲ್ಲಿ ಹೋಗಿರ್ಬೋದು ಅಂತ ನೋಡಿದಾಗ ನಮ್ಮ ಚಿಂಟು ಕಂಡಿಡ್ದಿದ್ದು. ಬೆಳಗ್ಗೆನೂ ಅವನೇ ಕಂಡಿಡ್ದ, ಅದಾದಮೇಲೆ ಸೆಕೆಂಡ್ ಟೈಮು ಅವನೇ ಕಂಡಿಡ್ದಿದ್ದು. ಸ್ನಿಫ್ ಮಾಡ್ತಾನೆ ಇದ್ದ. ಆಮೇಲೆ ಬೊಗುಳ್ನಲ್ವ ನೋಡಿದ್ರೆ ಅಲ್ಲಿ ಒಂದು ಗಿಡದಲ್ಲಿ ಕೂತಿತ್ತು. ಸೊ ಅದಾದಮೇಲೆ ಮತ್ತೆ ನಮ್ಮ ಮನೆಯವ್ರು ತೊಗೊಂಡೋಗಿ ಮತ್ತೆ ಗೂಡಲ್ಲಿ ಇಟ್ಟರು. 3 ಮುದ್ದು ಮರಿಗಳು, ಅವು ತುಂಬಾ ಮುದ್ದಾಗಿದ್ವು. ನನಗಂತೂ ತುಂಬ ಇಷ್ಟ ಆಗೋಯ್ತು. ಅದನ್ನು ಕೈಯಲ್ಲಿ ಎತ್ಕೊಂಡು ಮುದ್ದಾಡೋಣ ಅಂತ ಆಸೆ ಆಗುತ್ತೆ. ಬಟ್ ಆದರೆ ಅದನ್ನು ಕೈಯಲ್ಲಿ ಮುಟ್ಟಿದ್ರೆ ಅವರ ಪೇರೆಂಟ್ಸು ಅದನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಯವರು ಟವಲ್ ಇಟ್ಕೊಂಡು ಅದನ್ನು ಹಿಡ್ದಾಕಿದ್ರು. ಆಮೇಲೆ ಸ್ವಲ್ಪ ಹೊತ್ತಿಗೆ 2 ಪಕ್ಷಿ ಇದೆ ಗೂಡಲ್ಲಿ, ಇನ್ನೊಂದು ಪಕ್ಷಿ ಇಲ್ಲ. ಯಪ್ಪ, ಬೆಳಗ್ಗೆಯಿಂದ ಇದೇ ಕೆಲಸ ಆಯ್ತಲ್ಲಪ್ಪ ಅಂತ ಅನ್ನಿಸ್ತು. ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ ಅದು. ಸರಿ ಚಿಂಟುನ ಬಿಟ್ಟಿದ್ವಿ ನೋಡ್ಕೊಂಬರೋದಕ್ಕಂತ. ಅವನು ನೋಡ್ದ, ಎಲ್ಲೂ ಸಿಕ್ಕಲಿಲ್ಲ. ಅವನು ನೋಡ್ತಾ ಇದ್ರೆ ಸ್ಮೆಲ್ ಮಾಡಿ ಬೊಗಳ್ತಾನೆ. ಸರಿ ಇನ್ನೂ ಹುಡ್ಕೊಂಡೇ ಇದ್ದರೆ ಬೇರೆ ಕೆಲಸ ಆಗಲ್ಲ ಅಂತ ಹೇಳಿ ನಾನು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ ಕೆಲಸಲ್ಲಿ ಕೂತ್ಕೊಂಡೆ. ಆಮೇಲೆ ಕೆಲಸ ಮಾಡ್ತಿದ್ದೀನಿ, ಎಲ್ಲಿಂದ ಮೇಲಿಂದ ಪಟ್ಟಂತ ಬಿತ್ತು. ಆಮೇಲೆ ಹೋಗಿ ನೋಡಿದ್ರೆ ಬರ್ಡ್ ಅಲ್ಲಿ ಮೇಲೆ ದಿವಾನ ಮೇಲೆ ಕೂತ್ಕೊಂಡಿತ್ತು. ಹಿಡ್ಕೊಳ್ಳೋಣ ಅಂತ ಹೋದೆ, ಬರ್ರಂತ ಹಾರೋಯ್ತು. ಯಪ್ಪ, ಎಷ್ಟು ಫಾಸ್ಟಾಗಿ ಹಾರ್ತು ಅದು ಅಂತ ಹೇಳಿದ್ರೆ ನೆಕ್ಸ್ಟು ಎದುರುಗಡೆ ಮನೆಗೆ ಹೋಗಿ ಕೂತ್ಕೋತು ಅದು. ಅವ್ರ ಪೇರೆಂಟ್ಸ್ ನೋಡಿ ಹಿಂದ್ಗಡೆನೇ ಇದೆ, ಅವ್ರ ಅಮ್ಮನೂ ಅಷ್ಟೇ ಅವ್ರ ಅಪ್ಪನೂ ಅಷ್ಟೇ. ಹಿಂದೆನೇ ಅದು ಎಲ್ಲ ಹಾರುತ್ತೋ ಅಲ್ಲೆಲ್ಲ ಹಾರ್ಕೊಂಡು ಹೋಗ್ತಾ ಇದ್ವು. ಆಲ್ಮೋಸ್ಟ್ 1 ತಿಂಗಳಾಯಿತು ಅದು ಮೊಟ್ಟೆ ಇಟ್ಟಾಗಿಂದನೂ ಅವಾಗವಾಗ ನೋಡ್ಕೋತಾ ಇದ್ವಿ. ಮನೆ ಎದುರುಗಡೆನೇ ಇದೆ ಅಲ್ವಾ. ಸೊ ಆ ಪಕ್ಷಿಗಳನ್ನ ನೋಡೋದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದು ರೆಕ್ಕೆ ಎಲ್ಲ ಬಂದು ಒಂದು ದಿವಸ ಹಾರೋಗುತ್ತೆ ಅಂತ ಅಂದ್ಕೊಂಡ್ವಿ. ಇಷ್ಟು ಬೇಗ ಹಾರೋಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು 1 ಮಂತ್ ಒಳಗಡೆನೆ ಎಗ್ಸು ಆಗಿ ಬೇಗನೆ ಅದಕ್ಕೆ ಫೆದರ್ಸ್ ಎಲ್ಲ ಬಂದ್ಬಿಡ್ತು. ಅದಾದಮೇಲೆ 1 ವಾರದಲ್ಲೇ ಅದು ಹಾರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ನಾವು ಇನ್ನೂ 1-2 ದಿವಸ ಇಲ್ಲ 1 ವಾರ ಇರುತ್ತೆ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ದಿವಸ ಅಮ್ಮ, ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆನೇ ಎದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಿದ್ರು. ಅವು ಬಿಟ್ಟೋಗಿದ್ದ ಗೂಡನ್ನ ನಾನು ಈ ರೀತಿ ಮೆಮೊರೀಸ್ಗೆ ರೀಸ್ಟೋರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವರು ಯಾವ ಇಂಜಿನಿಯರ್ಗೂ ಕಮ್ಮಿ ಇಲ್ಲ ಅಲ್ವಾ. ಗಿಡಗಳೆಲ್ಲ ತುಂಬ ಬೆಳೆದೋಗ್ಬಿಟ್ಟಿದೆ, ಬುಷಿಯಾಗಿದೆ, ಪ್ರೂನಿಂಗ್ ಮಾಡಬೇಕು ಅಂತ ಅನ್ಕೋತಿದ್ರು. ಇವಾಗ ಅದು ಬರ್ಡ್ಸು ಮೊಟ್ಟೆ ಇಟ್ಟಿತ್ತಲ್ವ, ಡಿಸ್ಟರ್ಬ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು. ನಿನ್ನೆ ಒಂದೇ ಒಂದು ಮರಿ ಮಾತ್ರ ಹಾರೋಗಿತ್ತು, ಇನ್ನೂ 2 ಅಲ್ಲೇ ಇದ್ವು. ಇವತ್ತು ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಅವು 2 ಕೂಡ ಹಾರೋಗ್ಬಿಟ್ಟಿದ್ವು. ಸ್ವಲ್ಪ ಬೇಜಾರಾಯಿತು. ದಿನ ಬೆಳಗ್ಗೆ ಬಂದು ಅದನ್ನು ನೋಡ್ತಾ ಇದ್ವಲ್ಲ, ಯಾವಾಗ ನೋಡಿದ್ರು ಅದನ್ನು ಚೆಕ್ ಮಾಡೋದೇ ಕೆಲಸ ಆಗಿತ್ತು. ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು. ಮನೇಲಿ ಎಷ್ಟೇ ಬರ್ಡ್ಸ್ ಇದ್ರೂ ಆಚೆಯಿಂದ ಬಂದು ಗೂಡು ಕಟ್ಟೋದು ಒಂಥರ ಸಂತೋಷ. ಸೊ ಅದು ಹಾರೋಯ್ತಂತ ಬೇಜಾರಾಯಿತು. ಬಟ್ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ತೋಟ ಕೆಲಸ ಎಲ್ಲ ನೋಡಿಕೊಂಡ್ರು. ಆಲ್ಮೋಸ್ಟ್ ಇವತ್ತು ತುಂಬ ಕ್ಲಿಯರ್ ಆಯಿತು ತೋಟ ಅಂತ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಸಂಡೇ ಅಲ್ವಾ, ಡಿಫಾಲ್ಟು ನಾನ್ ವೆಜ್ ಬೇಕೇ ಬೇಕು. ಸಂತೆಗೆ ಹೋಗೋಣ ಅಂತ ಹೋಗಿದ್ವಿ, ಸ್ವಲ್ಪ ತರಕಾರಿ ತರಬೇಕಾಗಿತ್ತು. ಸೊ ಆನ್ ದ ವೇ ಹೋದರೆ, ಈಗ ಲಿಚ್ಚಿ ಸೀಸನ್ ಅಲ್ವಾ. ಸೊ ಲಿಚ್ಚಿ ಎಷ್ಟು ಅಂತ ಕೇಳಿದ್ರೆ 1 kg 500 ರೂಪೀಸ್ ಅಂತೆ.
ತಿನ್ನೋದಕ್ಕೆ ತುಂಬ ಆಸೆ, ಬಟ್ ರೇಟ್ ಕೇಳಿದ್ರೆ ಇಷ್ಟೊಂದ ಅಂತ ಅನ್ನಿಸ್ಬಿಡ್ತು. ಏನೋ 300 ರುಪೀಸ್ 400 ಅಂದರೆ ಓಕೆ, ಬಟ್ 500 ರುಪೀಸು ಕಡಿಮೆನೇ ಮಾಡಲ್ಲ ಅಂತ ಹೇಳಿಬಿಟ್ರು. ನೇರಳೆ ಹಣ್ಣು 400 ರುಪೀಸ್ ಅಂತೆ. ಇನ್ನೊಂದು ಕಡೆ ಕೇಳಿದ್ವಿ, ಅದು 300 ಇಲ್ಲ 350 ರುಪೀಸ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಲಿಚ್ಚಿ ಅಂದರೆ ತುಂಬ ಇಷ್ಟ. ಸರಿ ನೇರಳೆ ಹಣ್ಣು ಬೇಡ, ಲಿಚ್ಚಿನೇ ತೊಗೊಳ್ಳೋಣ ಅಂತ ಲಿಚ್ಚಿ ತೊಗೊಂಡು ಬಂದ್ವಿ. ಸೊ ಇನ್ನೂ ನಾನ್ ವೆಜ್ಜು ಏನು ತರೋದಂತಲೇ ಗೊತ್ತಿರಲಿಲ್ಲ. ಮೊನ್ನೆನೂ ಫಿಶ್ ಬೇರೆ ಮಾಡಿದ್ವಿ ಅಲ್ಲ, ಮತ್ತೆ ಫಿಶ್ಶಾ ಅಂತ ಹೇಳಿಬಿಟ್ಟು ಚಿಕನ್ನೇ ತರೋಣ ಅಂತ ಚಿಕನ್ ತಂದ್ವಿ. ಯಪ್ಪ, ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ತುಂಬಾ ತಲೆ ಸುತ್ತಾಗ್ಬಿಡುತ್ತೆ. ಏನಂತ ಗೊತ್ತಿಲ್ಲ, ಈ ಸಂತೆಗೆ ಹೋದಾಗೆಲ್ಲ ನನಗೆ ತಲೆ ಸುತ್ತಾಗುತ್ತೆ. ಮೇ ಬಿ ಅಲ್ಲಿ ಟಾರ್ಪಲ್ ಕವರ್ಸು ಬ್ಲೂ ಕಲರ್ ಇರುತ್ತಲ್ಲ, ಅಲ್ಲಿ ಲೈಟಿಂಗ್ ಎಲ್ಲ ಸ್ವಲ್ಪ ಬ್ಲೂ ಅಂತ ಅನಿಸುತ್ತೆ. ಮೇ ಬಿ ಅದಕ್ಕೇ ತಲೆ ಸುತ್ತ ಬರುತ್ತಂತ ಅನಿಸುತ್ತೆ. ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೇನೇ ಸ್ವಲ್ಪ ಸಮಾಧಾನ ಆಗೋದು. ಸೊ ಇನ್ನು ಲಿಚ್ಚಿ ತಂದಿದ್ವಲ್ಲ, ಒಂದೇ ಸತಿ ಎಲ್ಲರೂ ಕೂತ್ಕೊಂಡು ತಿಂದರೆ ಖಾಲಿ ಆಗಿಬಿಡುತ್ತೆ ಅದು. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ. ನಮ್ಮ ಪಾಪುಗಂತೂ ತುಂಬ ಇಷ್ಟ ಆಗೋಯ್ತದು. ಅವ್ರ ಪಪ್ಪನ ಫೇವ್ರೇಟ್ ಅಲ್ಲ, ಸೇಮ್ ಅವನಿಗೂ ಇಷ್ಟ ಆಗೋಯ್ತು. ಸಾತ್ವಿಕ್ ಒಂದು 6-7 ತಿಂದಿರ್ತಾನೆ, ಅಷ್ಟು ಖುಷಿಯಾಗಿ ತಿಂದ ಅವನು. ತುಂಬ ಫ್ರೆಶ್ ಆಗಿತ್ತು, ವರ್ತ್ ಅನ್ನಿಸ್ತು. 500 ರುಪೀಸ್ ಕೊಟ್ರು ವರ್ತ್ ಅಂತ ಅನ್ನಿಸ್ತು. ಅದು ಒಳಗಡೆ ಇದು ತಿಂದಿದ ತಕ್ಷಣ ಜ್ಯೂಸ್ ಬರುತ್ತಲ್ವ, ವಾವ್, ಸಖತ್ ಟೇಸ್ಟಿಯಾಗಿತ್ತು. ಇದೆಲ್ಲ 1 ತಿಂಗಳು ಮಾತ್ರನೇ ಬರುತ್ತೆ. ಈ ಸೀಸನ್ ಬಂದಾಗ ಇದನ್ನೆಲ್ಲ ತಿಂದರೆ ತುಂಬಾ ಒಳ್ಳೆಯದು. ಮತ್ತು ಆಮೇಲೆ ಹುಡುಕಿದ್ರೂ ಅದು ಸಿಗೋದಿಲ್ಲ, ಸಿಕ್ಕಿದ್ರೂ ಈ ರೀತಿ ಟೇಸ್ಟ್ ಎಲ್ಲ ಬರೋದಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಲಿಚ್ಚಿ ಅಂದರೆ ಇಷ್ಟನಾ? ನೀವು ಟೇಸ್ಟ್ ಮಾಡಿದ್ದೀರಾ? ಕಮೆಂಟ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಲಿವರ್ ಫ್ರೈದು ರೆಸಿಪಿ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದರು. ಇವತ್ತು ಚಿಕನ್ ಲಿವರ್ ತಂದಿದ್ವಿ ಅಲ್ವಾ, ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ನಾವು ಇಲ್ಲಿ 1/4 kg ಲಿವರ್ ತೊಗೊಂಬಂದಿರೋದು, ಸೊ ಅದ್ರ ಪ್ರಕಾರ ನಾನು ಅಳತೆ ಹೇಳ್ತಿದ್ದೀನಿ. ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿರೋದು ಹಾಕ್ಕೊಳ್ಬೇಕು. ಮತ್ತು ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಬೇಕು. ಇದಕ್ಕೆ ಹೋಮ್ ಮೇಡು ಜಿಂಜರ್ ಗಾರ್ಲಿಕ್ ಪೇಸ್ಟು 1.5 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆ ಘಮ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಕಾಲು kg ಲಿವರ್ ಏನು ತಂದಿದ್ವಿ ಅಲ್ಲ, ಅದನ್ನು 1ರಿಂದ 2 ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಕೈಯಾಡಿಸಿ ಕೊಟ್ಮೇಲೆ 1/2 ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಳ್ಬೇಕು. ನಾವು ಇಲ್ಲಿ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಿದ್ದೀವಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಹಾಗೆ ಬಿಟ್ಟರೆ ಇದು ತಳ ಹತ್ಬಿಡುತ್ತೆ. ಆವಾಗವಾಗ ತಿರುಗಿಸ್ಕೊಟ್ಟು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಹಾಗೆ ಹಬೆಯಲ್ಲೇ ಬೆಂದೋಗ್ಬಿಡುತ್ತೆ. 4ರಿಂದ 5 ನಿಮಿಷ ಇದ್ರೆ ಸಾಕು, ಇದು ಚೆನ್ನಾಗಿ ಸ್ಟೀಮಲ್ಲೇ ಬೆಂದೋಗ್ಬಿಡುತ್ತೆ. ಸೊ ಕೊನೆಯಲ್ಲಿ ಇದಕ್ಕೆ ಪೆಪ್ಪರು ಮತ್ತು ಜೀರಿಗೆ ಎರಡೂ ಹುರ್ಕೊಂಡು ಪುಡಿ ಮಾಡಿ ನಾನು ಇಟ್ಕೊಂಡಿದ್ದೆ, ಅದನ್ನೇ ಲಾಸ್ಟಲ್ಲಿ ಈ ರೀತಿ ಮೇಲೆ ಹಾಕ್ಕೊಟ್ಟು ತಿರುಗಿಸ್ಕೊಡ್ಬೇಕು. ಕೊನೆಯಲ್ಲಿ 1 ಕೈ ಹಿಡಿಯಷ್ಟು ಕೊರಿಯಂಡರ್ ಹಾಕಿದ್ರೆ ಆಯಿತು ಗಾರ್ನಿಷಿಂಗ್ಗೆ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಅಂಥ ಲಿವರ್ ಫ್ರೈ ರೆಡಿಯಾಗಿಬಿಡುತ್ತೆ. ಜ್ವರ ಬಂದಾಗೆಲ್ಲ ನಿಮ್ಗೇನಾದರೂ ಬಾಯಿ ಕೈ ಅನಿಸುತ್ತಂದರೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ. ನಿಜವಾಗ್ಲೂನೇ ನಮಗೆ ಟೇಸ್ಟ್ ಹೋಗ್ಬಿಟ್ಟಿರೋ ಅಂಥ ನಾಲ್ಗೆ ಕೂಡ ಮತ್ತೆ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಲಿವರ್ ಫ್ರೈ ಏನೋ ಆಗೋಯ್ತು. ಅದಾದಮೇಲೆ ಇತ್ತು ನೋಡಿ ನಿಜವಾಗ್ಲೂ ದೊಡ್ಡ ತಲೆನೋವು ನನಗೆ. ನೆನ್ನೆ ಏನಾಯಿತು, ಅಕ್ಕಿ ರುಬ್ಬಕ್ಕೆ ಹೋಗಿ ಮಿಕ್ಸಿ ಕೆಟ್ಟೋಯ್ತು. ಸರಿ ನಮಗೆ ಬ್ಯಾಕಪ್ ಇನ್ನೊಂದು ಮಿಕ್ಸಿ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಆರ್ಡರ್ ಮಾಡೋಣ ಅಂತ ಹೇಳಿ ನೆನ್ನೆ ಆರ್ಡರ್ ಮಾಡಿದ್ದೆ. ನಾನು ಏನು ಮಾಡಿದ್ದೀನಿ ಟೆನ್ಷನಲ್ಲಿ ಅಂತ ಹೇಳಿದ್ರೆ 9:30ಗೆ ಆರ್ಡರ್ ಮಾಡಿದ್ದು, 1 ಡೇ ಡೆಲಿವರಿ ಇದೆ.
ಸೊ ಅದು 9:30ಗೆ ಆರ್ಡರ್ ಮಾಡಿರೋದು, ಆಫೀಸ್ ಅಡ್ರೆಸ್ ಹಾಕ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೇ 11 ಕಾಲ್ ಬಂತು. ಯಪ್ಪ ಕರೆಕ್ಟ್ ಟೈಮಿಗೆ ಬಂದಿದೆಯಲ್ಲ ಮಿಕ್ಸಿ ಅಂತ ಅಂದ್ಕೊಂಡು ಖುಷಿಯಿಂದ ಫೋನ್ ತೆಗೆದೆ. ಆಮೇಲೆ ನೋಡಿದ್ರೆ ಅವರು ಮನೆ ಹತ್ರ ಇದ್ದೀರಾ ಅಂತ ಅಡ್ರೆಸ್ ಕೇಳಿದ್ರಲ್ವಾ. ಸೊ ನಾನು ಅವ್ರ ಅಡ್ರೆಸ್ ಹೇಳ್ತಿದ್ದಾರೆ, ನೋಡಿದ್ರೆ ಅದು ಆಫೀಸ್ ಅಡ್ರೆಸ್ಸು. ಇವತ್ತು ಸಂಡೇ ಬೇರೆ, ಆಫೀಸ್ ಕ್ಲೋಸ್ ಅಲ್ವಾ, ಇನ್ನು ಹುಡುಗರು ಇರಲ್ಲ, ನಮ್ಮ ಮನೆಯವರು ಅಲ್ಲಿಗೆ ಹೋಗಲ್ಲ ಕಲೆಕ್ಟ್ ಮಾಡೋದಕ್ಕೆ, ವಾಚ್ಮೆನೂ ಇರೋದಿಲ್ಲ ಕಲೆಕ್ಟ್ ಮಾಡೋದಕ್ಕೆ. ಸರಿ ಏನು ಮಾಡೋದು, ಅಲ್ಲರಿಗೂ ಹೋಗೋದಕ್ಕೇ 1.5 ಅವರ್ 2 ಅವರ್ ಆಗಿಬಿಡುತ್ತೆ. ಬೇಡ ಬಿಡಪ್ಪ ಅಂತ ಹೇಳಿಬಿಟ್ಟು ಅವರು ಡೆಲಿವರಿ ಬಾಯ್ ಹೇಳಿದ್ರು, ಮ್ಯಾಮ್ ಆರ್ಡ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಮತ್ತೆ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ ಬೇರೆ ಅಡ್ರೆಸ್ಸಿಗೆ ಬೇಕಂದರೆ ಅಂತ. ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಇರೋ ಮಿಕ್ಸಿಲೇ ರುಬ್ಬಿದ್ರೆ ಅದು ಅರ್ಧದಲ್ಲೇ ಕೆಟ್ಟೋಯ್ತು. 2 ಮಿಕ್ಸಿನೂ ಆಫಾಗಿ ಹೋಗ್ಬಿಟ್ಟಿತ್ತು. ಇನ್ನು ನಮಗೆ ಬಂದಿರೋ ತಲೆನೋವಲ್ಲಪ್ಪ ಇದು ಅಂತ ಹೇಳಿ ರುಬ್ಕೊಂಡಿತ್ತು, ಹೆಂಗೋ ಅಮ್ಮ ತೊಗೊಂಡಿದ್ದು ಅದರಲ್ಲೇ ರುಬ್ಬಿದ್ವಿ. ವಾವ್, ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿ ಬಂತು. ನಾನು ಸ್ವಲ್ಪ ಹೊತ್ತು ರುಬ್ಬಿದೆ, ನನ್ನ ಕೈಯಲ್ಲಿ ಆಗಿಲ್ಲ. ಅದಾದಮೇಲೆ ಅಮ್ಮನೇ ರುಬ್ಕೊಟ್ರು. ನಮ್ಮ ಮಮ್ಮಿ ಅಂತ ಇದ್ರು, ಎಷ್ಟೊತ್ತು ರುಬ್ಬಿದ್ರು ನೀನಿನ್ನ ರುಬ್ಬಕ್ಕಾಗಲ್ಲ, ಎದ್ದು ಬಾ ನಾನು ರುಬ್ತೀನಿ ಅಂತ. ಅದಾದಮೇಲೆ ರುಬ್ಬಿಟ್ಟು ಸಾರು ಮಾಡಿದ್ದಾಯಿತು. ಟೇಸ್ಟಿಯಾಗಿ ಮಾತ್ರ ಬಂದಿತ್ತು. ಸೀರಿಯಸ್ಲಿ ಅಷ್ಟು ಕಷ್ಟಪಟ್ಟಿದ್ರು ಒರ್ಲಲ್ಲಿ ರುಬ್ಬೋ ಅಂಥ ಟೇಸ್ಟೇ ಬೇರೆ. ಸೊ ಸಂಡೇ ಹೆಂಗೋ ಪಾಸ್ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಊಟ ತಿಂದಮೇಲೆ ಮಜಾ ಬಂತು. ಮ್ಯಾಗಿ ತಿಂದ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಊಟ ಆಗೋಷ್ಟೊತ್ತಿಗೆ 3 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಏನು ಮಾಡೋದಪ್ಪ ಅಂತ ಬೇಜಾರಾಗ್ತಿತ್ತು. ಪಾಪುನ ಕರ್ಕೊಂಡು ಫಸ್ಟ್ ಟೈಮು ಪಾರ್ಕಿಗೆ ಹೋಗಿದ್ವಿ. ನಮ್ಮ ಸಾತ್ವಿಕ್ ಪುಟ್ಟ ಜೊತೆ ಫಸ್ಟ್ ಟೈಮ್ ಇದು ಪಾರ್ಕಿಗೆ ಹೋಗಿದ್ದು. ವಾವ್, ಸಖತ್ ಎಕ್ಸೈಟಿಂಗ್ ಆಗಿತ್ತು. ನಮ್ಮ ಗುಂಡ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಅವನಿಗೆ ಒಂಥರ ಖುಷಿ. ಮಣ್ಣಲ್ಲಿ ಆಡೋಕ್ಕೆ ಬಿಟ್ಟಿದ್ದಾಗಂತೂ ಎತ್ತಿದ್ರೇ ಅಳ್ತಾನೆ, ವಾಪಸ್ ಬರೋದೇ ಇಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡೇ ಬಿಟ್ಟಿದ್ದ. ಇನ್ನೇನು ಮಾಡೋದು, ನಾನು ಅವ್ರ ಪಪ್ಪ ಸಂಭಾಳಿಸ್ಕೊಂಡು ಹೆಂಗೋ ಜೊತೆಲೇ ಕೂತ್ಕೊಂಡಿದ್ವಿ ಮಣ್ಣಲ್ಲಿ ಆಟಾಡಿಕೊಂಡು. ಬೇಕಂತೆ ಕೈ. ಕಮ್ ಬೇಬಿ ಕಮ್. ಅವನ ಜೊತೆ ನಾವು ಆ್ಯಸ್ ಎ ಪೇರೆಂಟ್ಸು ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನಾವು ಪಾರ್ಕಿಗೆ ಅವನ ಜೊತೇಲಿ ಕರ್ಕೊಂಡು ಹೋಗಿದ್ದಲ್ವಾ. ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಅದನ್ನು ನೋಡ್ಬಿಟ್ಟು ಅವನು ತೋರಿಸ್ತಾ ಇದ್ದ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ. ಒಂದು ರೌಂಡ್ ಹೊಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಸುತ್ಕೊಂಡು ಬಂದ್ವಿ. ಅವನೀಗ ಒಂದು ಕೈ ಬಿಟ್ಬಿಟ್ಟು ಅವನೇ ನಡೀತಾನೆ. ಸಪೋರ್ಟ್ ಇದ್ದರೆ ಒಬ್ಬನೇ ನಡ್ಕೊಂಡು ಹೋಗ್ತಾನೆ. ಮನೇಲೆಲ್ಲ ಕಾಟಲ್ಲಿ ಮತ್ತು ಸೋಫಾ ಹತ್ರ ಎಲ್ಲ ಅವನೇ ಕೈ ಬಿಟ್ಬಿಟ್ಟು ನಡೀತಾ ಇರ್ತಾನೆ. ಸ್ಟ್ರೆಂತ್ ಬಂದಿದೆ ಈಗ. ಒಂಥರ ಚೆನ್ನಾಗಿ ಅನಿಸುತ್ತೆ ಅವನ ಜೊತೆ ಮಕ್ಕಳಾಗಿ ಬೆರ್ತು ಆಡೋದು. ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ. ನಾವು ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಆಡಿದ್ವೋ ಅದೆಲ್ಲ ನೆನಪಿರಲ್ಲ. ಬಟ್ ಅವ್ರ ಹತ್ರ ಆಡೋವಾಗ ನಾವು ಮಕ್ಕಳ ಥರ ಆಗ್ತೀವಲ್ಲ, ಅದೊಂಥರ ಸಂತೋಷ ಕೊಡುತ್ತೆ. ಅವ್ರ ಪಪ್ಪಂಗಂತೂ ಮಣ್ಣಲ್ಲಿ ಆಡೋದೇ ಕನ್ಸನ್ನು. ಬೇಡ ಬಾ ಅಂತ ಅವ್ನು ಲಾಸ್ಟಲ್ಲಿ ಮಣ್ಣೆತ್ತಿ ತಲೆಯಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದ. ಬಾಯಿ ಒಳಗಡೆ ಚೂರು ಹೋಗ್ಬಿಡ್ತು ಮಣ್ಣು. ಹೆಂಗೋ ಆಡ್ಕೊಂಡು ಎಳ್ಕೊಂಡು ಬಂದ್ವಿ. ಅಟ್ಟ ಅಂದರೆ ಅಟ್ಟ, ಅವನು ಅಲ್ಲೇ ಬಿದ್ದು ಒದ್ಲಾಡ್ತಿದ್ದಾನೆ. ಇನ್ನು ದೊಡ್ಡವನಾದರೆ ಎಷ್ಟು ಹಠ ಮಾಡ್ತಾನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಫೇಸಸ್ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಲೈಫಲ್ಲಿ. ಆಮೇಲೆ ಅವ್ರು ಗ್ರೋ ಅಪ್ ಆದರೆ ಹೆಂಗಿದ್ರು ಡಿಸಿಪ್ಲಿನ್ಡ್ ಆಗೇ ಆಗ್ತಾರಲ್ವ. ಸೊ ಹಾಗೆ ಪಾನಿಪುರಿ ತಿನ್ಕೊಂಡು ಮನೆಗೆ ವಾಪಸ್ಸಾದ್ವಿ. ಸೊ ಇನ್ನು ನಮ್ಮ ಮನೇಲಿ ಇನ್ನೊಬ್ಬ ಮುದ್ದು ಮಗ ಇದ್ದಾನಲ್ಲ, ಅವನು ಬೋರ್ಡಪ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಅವನು ಜೊತೆಯಲ್ಲಿ ಈವ್ನಿಂಗ್ಗೆ ವಾಕ್ ಕರ್ಕೊಂಡೋಗಿದ್ವಿ. ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಈ ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತಂದರೆ, ಈ ಥರ ಇದ್ದಿದ್ದು ವೆದರು ಇನ್ನೊಂದು ಫ್ಯೂ ಮಿನಿಟ್ಸ್ಗೆ ತುಂಬಾ ಜೋರಾಗಿ ಮಳೆ ಬಂದುಬಿಡ್ತು ಮನೆಗೆ ಬರೋಷ್ಟೊತ್ತಿಗೆ. ತುಂಬ ಚೆನ್ನಾಗಿ ಅನ್ನಿಸ್ತು ಕ್ಲೈಮೇಟ್ ಮಾತ್ರ. ಈ ಸಂಡೇ ಅಂತೂ ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು, ಪೀಸ್ಫುಲ್ಲಾಗಿ ಫ್ಯಾಮಿಲಿ ಜೊತೆ ಟೈಮು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.